ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಮಾತಿನ ಮಲ್ಲ ಯುದ್ಧ ಇನ್ನೊಂದು ಹಂತಕ್ಕೆ ತಲುಪ್ತಾ ಇದೆ. ದಿನ ಕಳೆದ ಹಾಗೆ ಗಂಭೀರ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಪೆನ್ ಡ್ರೈವ್ ರಿಲೀಸ್ಗೆ ಸಿಡಿ ಶಿವನೇ ಕಾರಣ ಅಂತ ಕುಮಾರಸ್ವಾಮಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಶಿವರಾಮೇಗೌಡ, ದೇವರಾಜೇಗೌಡ ಆಡಿಯೋ ಬಿಡುಗಡೆ ಬೆನ್ನಲ್ಲೇ ಮತ್ತೆ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗ ನಾಯಕತ್ವ ಪಡೆಯೋದಕ್ಕೆ ಹೆಣ್ಮಕ್ಳ ಕ್ಯಾಸೆಟ್ ರಿಲೀಸ್ ಮಾಡಬೇಕಾಗಿತ್ತಾ ಅಂತ ಎಚ್ಡಿಕೆ ಅಟ್ಯಾಕ್ ಮಾಡಲಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಕುಟುಂಬವನ್ನ ಟಾರ್ಗೆಟ್ ಮಾಡೋದು ಸರಿನಾ ಅಂತ ಎಮೋಷನಲ್ ಅಸ್ತ್ರವನ್ನ ಕೂಡ ಬಿಟ್ಟಿದ್ದಾರೆ. ಪೆನ್ ಡ್ರೈವ್ ಲೀಕ್ ಮಾಡಿದ್ದೆ ಡಿಕೆ ಶಿವಕುಮಾರ್ ಅಂತ ಮತ್ತೆ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ನನ್ನ ಹಾಗೂ ರೇವಣ್ಣ ಸೇರಿ ನನ್ನ ಕುಟುಂಬದವರ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಎರಡು ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿಡಿ ಶಿವ ನೆನ್ನೆ ಎಂಥದ್ದು ಬಂದಿದೆಯಲ್ಲ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು. ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಕುಮಾರಸ್ವಾಮಿನೇ ಇದನ್ನ ಪೆನ್ ಡ್ರೈವ್ ಬಿಟ್ಟಿದ್ದು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ. ಸಿಡಿ ಶಿವ ಹೇಳೋರಲ್ಲ ನೆನ್ನೆ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ದೇವರಾಜೇಗೌಡರು, ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬನ. ಇದು ಆ ಅಮಾಯಕ ಹೆಣ್ಣುಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ? ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ಇದನ್ನು ನಿಮ್ಮ ಒಂದು ರಾಜಕೀಯ ಇದ್ರ ಮೇಲೆ ಅಂತಸ್ತು ಕಟ್ಟಬೇಕಾ? ರಾಜಕೀಯದ ಅಂತಸ್ತು ಗೊತ್ತಿದೆ ಯಾಕೆ ನೀವು ಇವೆಲ್ಲ ಮಾಡಿದ್ದೀರಿ. ಇವತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಎಲ್ಲೆಲ್ಲ ನಿಮ್ಮ ತಮ್ಮ ಮಂಡ್ಯದೆಲ್ಲ ಮುಗಿಸ್ಬೇಕು ಅಂತ ಇದ್ರಿ. ಮಂಡ್ಯದಲ್ಲಿ ನನ್ನ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ. ಒಕ್ಕಲಿಗರ ಎಂಥದ ನಾಯಕ ಆಗಬೇಕು ಅಂತಂದರೆ ನಾನಂತೂ ಎಲ್ಲೂ ಒಕ್ಕಲಿಗ ನಾಯಕ ಆಗಬೇಕು ಅಂತೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅಂದ್ಕೊಂಡಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ, ನಾನು ಪಾರ್ಪತ್ಯಗಾರ ಆಗಬೇಕಾಗಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ಸು ಕೂಡ ನನಗೆ ಗೊತ್ತಿದೆ. ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳಿಗೆ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು, ಪ್ರಚಾರ ಮಾಡಿ ಬೀದಿಯಲ್ಲಿ ಪ್ರೀತಮ್ ಕೂಡ ಏನೋ ಹೇಳಿದ್ದು ನೋಡಿದೆ ನಾನು. 15 ಲಕ್ಷ ಪೆನ್ ಡ್ರೈವ್ ಹಂಚಿದ್ದೀವಿ ಎಂತಲೇನೋ ಹಂಚವರೇ ಅಂತ ಹಾಸನ ಜಿಲ್ಲೆ ಒಂದರಲ್ಲಿ. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ಇಲ್ಲಿವರೆಗೆ ಎಷ್ಟು ಜನ ಇದು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಅವರ ಮಾತಿನ ಮಲ್ಲ ಯುದ್ಧ ಹೇಗೆ ನಡೀತಾ ಇದೆ ಅಂತ. ಸೊ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಸಿಡಿ ಅಂದ್ರೆ ಈ ಪೆನ್ ಡ್ರೈವ್ ಹಿಂದೆ ಇರೋದೆ ಡಿಕೆ ಶಿವಕುಮಾರ್, ಸಿಡಿ ಶಿವ ಅಂತೆಲ್ಲ ಗಂಭೀರ ಆರೋಪವನ್ನು ಮಾಡಿದ್ರು. ಇದೆಲ್ಲವನ್ನ ಅಲ್ಲಗಳೆಯೋ ಕೆಲಸವನ್ನ ಎಂದಿನಂತೆ ಡಿಕೆ ಶಿವಕುಮಾರ್ ಮಾಡಿದ್ರು. ನಿರಾಕರಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದು ಕೇವಲ ವಾಕ್ಸಮರಕ್ಕೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಯಾವುದಾದ್ರೂ ದಾಖಲೆಗಳನ್ನ ಮುಂದಿಟ್ಟು ಕುಮಾರಸ್ವಾಮಿ ಅವರು ಇನ್ನಷ್ಟು ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರ ಅನ್ನೋದು ಕೂಡ ಕುತೂಹಲ. ಬಿಕಾಸ್ ಫೋನ್ ಟ್ಯಾಪಿಂಗ್ ಅನ್ನುವಂಥದ್ದೆಲ್ಲ ಗಂಭೀರ ವಿಚಾರ. ಸೊ ಕುಟುಂಬದವರ ಫೋನ್ ಟ್ಯಾಪಿಂಗ್ ಮಾಡೋ ಕೆಲಸವನ್ನ ಸರ್ಕಾರವನ್ನ ಬಳಸಿಕೊಂಡು ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಹಾಗೂ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಡೀ ಕುಟುಂಬವನ್ನ ರಾಜಕೀಯವಾಗಿ ಹಣಿಬೇಕು ಅನ್ನುವಂತಹ ಯತ್ನದಲ್ಲಿ ಡಿಕೆ ಶಿವಕುಮಾರ್ ಇರೋದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು. ಎಂದಿನಂತೆ ಇದೆಲ್ಲವನ್ನ ತಳ್ಳಿ ಹಾಕುವಂತಹ ಕೆಲಸ, ಕೆಲವುದಕ್ಕೆ ಸಮರ್ಪಕ ಉತ್ತರ ಕೊಡದೆ ಕೇವಲ ಹಾರಿಕೆ ಉತ್ತರವನ್ನ ಕೂಡ ಡಿಕೆ ಶಿವಕುಮಾರ್ ಕೊಟ್ಟಿದ್ದು ಸ್ಪಷ್ಟವಾಗ್ತಾ ಇದೆ.